ಗುಡ್ ಮಾರ್ನಿಂಗ್, ಹ್ಯಾಪಿ ಸ್ಯಾಟರ್ಡೇ. ವೆಲ್ಕಮ್ ಟು ಮೈ ವ್ಲಾಗ್. ಬೆಳಿಗ್ಗೆ ಎದ್ದು ಹಕ್ಕಿಗಳ ಕೂಗು ಕೇಳುವುದೇ ಒಂದು ಚಂದ ಅಲ್ವಾ? ಹಾಗೆ ಒಳಗೆ ಬಂದು ನಾನು ನೀರು ದೋಸೆಗೆ ಕಡ್ದಿದ್ದೆ. ಹಾಗೆ ಈಗ ನೀರು ದೋಸೆ ಮಾಡ್ತಾ ಇದ್ದೇನೆ ನೋಡಿ. ನೀರು ದೋಸೆ ಮಾಡ್ತಾ ಇದ್ದೆ. ಹಾಗೆ ಒಂದು ವಿಡಿಯೋ ಮಾಡುವ ಅಂತ ಆಯಿತು. ತುಂಬ ಒಂದು 2-3 ದಿನ ಆಯಿತು ನಾನು ವಿಡಿಯೋ ಎಲ್ಲ ಹಾಕದೆ. ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಹಸ್ಬೆಂಡ್ ಮತ್ತು ಅಮ್ಮನಿಗೆ ಟೀ ಇಟ್ಟಿದ್ದೀನಿ. ಈಚೆ ಮಿಕ್ಸಿಯಲ್ಲಿ ಸಹ ಚಟ್ನಿ ಕಡಿತಾ ಇದ್ದೇನೆ. ದೋಸೆ ಎಲ್ಲ ಆಯಿತು ಮಾಡಿ. ಈಗ ನಾನು ತಿಂಡಿ ತಿಂತಾ ಇದ್ದೇನೆ. ನಾನು ಟೀ ಕುಡಿಯೋದಿಲ್ಲ, ಹಾಗೆ ನನಗೆ ಬ್ಲ್ಯಾಕ್ ಕಾಫಿ ತುಂಬ ಇಷ್ಟ. ಹಾಗೆ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು. ತಿಂಡಿ ಎಲ್ಲ ತಿಂದಾಯಿತು. ಇನ್ನು ಊಟ ಇಡಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ಒಮ್ಮೆ ಫುಲ್ ಕ್ಲೀನ್ ಮಾಡುವ ಅಂತ. ಕ್ಲೀನ್ ಎಲ್ಲ ಮಾಡಿ ಆಯಿತು. ಈಗ ಬೆಂಕಿ ಹೊತ್ತಿಸಿ ಅಕ್ಕಿ ಹಾಕಲಿಕ್ಕೆ ನೀರು ಇಡ್ತಾ ಇದ್ದೇನೆ.
ಎಲ್ಲ ತಿಂದಾಯಿತು. ಹಾಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಬಂದಿದ್ದೇನೆ. ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ. ಫಸ್ಟ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಆಚೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡುವ ಅಂತೇಳಿ, ಅಂದರೆ ದೋಸೆಯ ಕಾವಲಿಗಳೆಲ್ಲ ಉಂಟು, ಹಾಗೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡುವ ಅಂತ. ಈಗ ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಸಿಂಕನ್ನು ಫುಲ್ಲು ಅಲ್ಲಿ ಪಾತ್ರೆ ಎಲ್ಲ ಇಡ್ತೇವಲ್ಲ, ಹಾಗೆ ಅಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಸಾಬೂನೆಲ್ಲ ಹಾಕಿ ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ, ಪೈಪನ್ನೆಲ್ಲ ತೊಳಬೇಕು. ಅದರಲ್ಲೆಲ್ಲ ನಾವು ಕೈಯೆಲ್ಲ ಮುಟ್ಟಿರ್ತೇವಲ್ಲ, ಹಾಗೆ ಅದರಲ್ಲಿ ನಾವು ತಿಂದೆಲ್ಲ ಹಾಗೆ ಹೋಯ್ತದೆ. ಹಾಗೆಲ್ಲ ಫುಲ್ ಕ್ಲೀನ್ ಮಾಡಿ ಸಾಬೂನು ಹಾಕಿ ತೊಳೆದು ಕ್ಲೀನ್ ಮಾಡ್ತಾ ಇದ್ದೇನೆ. ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಗ್ಯಾಸ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಆಗ ದೋಸೆ ಮಾಡುವಾಗ ಆಯಿಲೆಲ್ಲ ಅಂದರೆ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೆ ನಾನು.
ಹಾಗೆ ಅದನ್ನೆಲ್ಲ ಬಾಟಲಿಗೆ ಹಾಕಿ ಇಟ್ಟಿದ್ದೇನೆ. ಎಲ್ಲ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಅಂತ ಕಾಣ್ತದೆ, ಇಲ್ಲದ್ರೆ ಪುನಃ ಒಮ್ಮೆ ಹಾಗೆಯೇ ಇರ್ತದೆ ಗಜಿಬಿಜಿಯಾಗಿ. ಹಾಗೆ ಸ್ವಲ್ಪ ಕ್ಲೀನ್ ಮಾಡುವ ಅಂತ. ಹಾಕಿ ಮಗಳ ಜೊತೆ ಈಗ ಟಿ ವಿ ನೋಡ್ತಾ ಇದ್ದೇನೆ. ಅವಳು ಕಾರ್ಟೂನ್ ನೋಡ್ತಾ ಇದ್ದಾಳೆ. ಹಾಗೆ ನಾನು ಸಹ ಅದನ್ನೇ ನೋಡಬೇಕಷ್ಟೆ. ಅವಳು ಮತ್ತೆ ಟಿ ವಿ ನೋಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಅವಳ ಜೊತೆ ಕೂತ್ಕೊಂಡು ನಾನು ಸಹ ಕಾರ್ಟೂನ್ ನೋಡ್ತಾ ಇದ್ದೇನೆ. ಹಾಗೆ ಅವಳ ಸ್ವಲ್ಪ ಗ್ಲಿಮ್ಸ್ ತಗೊಳ್ಳುವ ಅಂತೇಳಿ. ಹಾಗೆ ಗುಡ್ ಆಫ್ಟರ್ನೂನ್ ಗಾಯ್ಸ್. ಮಧ್ಯಾಹ್ನಕ್ಕೆ ಒಣಮೀನು ಕಾಯಿಸ್ತಾ ಇದ್ದೇನೆ. ಹಾಗೆ ತರಕಾರಿ ಪದಾರ್ಥ ಮಾಡುವಾಗ ಏನಾದರೂ ಸೈಡಲ್ಲಿ ಡಿಶ್ ಇರಬೇಕಲ್ಲ, ಹಾಗೆ ನಾನು ಒಣಮೀನು ಕಾಯಿಸ್ತಾ ಇದ್ದೇನೆ. ನನ್ನ ಮಗಳಿಗೆ ತುಂಬ ಇಷ್ಟ ಒಣಮೀನು ಅಂತ ಹೇಳಿದರೆ, ಹಾಗೆ ಒಣಮೀನು ಕಾಯಿಸ್ತಾ ಇದ್ದೇನೆ ಇಲ್ಲಿ. ಮಧ್ಯಾಹ್ನಕ್ಕೆ ಕ್ಯಾಬೇಜ್ ಪಲ್ಯ, ಊಟ ಮತ್ತು ಒಣಮೀನು ಕಾಯಿಸಿದ್ದು. ಗುಡ್ ಈವ್ನಿಂಗ್ ಗಾಯ್ಸ್. ನಾನು ಈವ್ನಿಂಗಾಗಿ ಈಗ ಕಾಫಿ ಕುಡಿಯೋದಿಲ್ಲ ಸಂಜೆ. ನಾನು ಬೆಳಿಗ್ಗೆ ಮಾತ್ರ ಕಾಫಿ ಕುಡಿಯೋದು. ಹಾಗೆ ಸಂಜೆ ನಾನು ತಲೆಗೆ ಇದು ಫ್ಲ್ಯಾಕ್ಸ್ ಸೀಡ್ ಉಂಟಲ್ಲ, ಅದರ ಜೆಲ್ಲನ್ನು ಹಾಕ್ತಾಯಿದ್ದೇನೆ. ಹಾಗೆ ತುಂಬ ನನ್ನ ಕೂದಲೆಲ್ಲ ಫುಲ್ ಹೇರ್ ಫಾಲ್ ಆಗ್ತದೆ. ಹಾಗೆ ನಾನು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ ಹಾಕಿದ ಮೇಲೆ ನನ್ನ ಫ್ಲ್ಯಾಕ್ಸ್ ಸೀಡನ್ನು ಹಾಕಿ ಒಂದು ಹೇರ್ ಫಾಲ್ 2 ಗಂಟೆ ಅಷ್ಟರಲ್ಲಿ ನಾನು ಸ್ನಾನಕ್ಕೆಲ್ಲ ನೀರೆಲ್ಲ ಚಂದ ಮಸಾಜ್ ಎಲ್ಲ ಮಾಡಿ ಚಂದ ಒಣಗಿರ್ತದೆ, ಡ್ರೈ ಆಗಿರ್ತದೆ. ಆದಮೇಲೆ ನಾನು ಸ್ನಾನ ಎಲ್ಲ ಆಗ್ತದೆ. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ. ತಪ್ಪದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.